ಭಾರತೀಯ ರಾಜಕಾರಣದ ಇತಿಹಾಸದಲ್ಲಿ ಮತ್ತೊಂದು ಮಹಾ ಸಮರಕ್ಕೆ ವೇದಿಕೆ ರೆಡಿಯಾಗ್ತಾ ಇದೆ. ಈ ಹಿಂದೆ ಇದೇ ಮಸೂದೆಗಳನ್ನ ವಿಶೇಷ ಅಧಿವೇಶನದಲ್ಲಿ ಮಂಡನೆ ಮಾಡಿದಾಗ ಸಂಖ್ಯಾಬಲದ ಕೊರತೆಯಿಂದ ಸರ್ಕಾರ ಹಿನ್ನಡೆ ಅನುಭವಿಸಿತ್ತು. ಈ ಮುಂಗಾರು ಅಧಿವೇಶನದಲ್ಲಿ ಎನ್ಡಿಎ ಹೂಡಿರುವಂತಹ ಆ ಚಾಣಕ್ಯ ತಂತ್ರಗಳಾದ್ರೂ ಏನು? ಭಾರತದ ಸಂಸದೀಯ ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದ್ರೆ ಇಷ್ಟು ದೊಡ್ಡ ಮಟ್ಟದ ಸಂಖ್ಯಾಬಲವನ್ನ ಯಾವ ಪಕ್ಷವೂ ಇತ್ತೀಚಿನ ದಶಕಗಳಲ್ಲಿ ಹೊಂದಿರಲಿಲ್ಲ. ರಾಜ್ಯಸಭೆಯ ಕತೆ ಹೀಗಿದ್ರೆ ಇತ್ತ ಲೋಕಸಭೆಯಲ್ಲಿ ಇನ್ನೊಂದು ರೀತಿಯ ಆಯಾಮವನ್ನ ಪಡೆದುಕೊಂಡಿದೆ. ಆ ತಂತ್ರಗಾರಿಕೆ ಏನು ಅಂದ್ರೆ ಇಲ್ಲಿ ಒಂದು ವಿಪಕ್ಷಗಳ ದೌರ್ಬಲ್ಯ, ಇನ್ನೊಂದು ಗೈರು ಹಾಜರಿಯ ಮಾಸ್ಟರ್ ಪ್ಲಾನ್ ಅನ್ನೋದು. ಲೋಕಸಭಾ ಸೀಟ್ಗಳ ಸಂಖ್ಯೆ 850ಕ್ಕೆ ಏರಿಕೆ ಆಗಬೇಕಾ? ಮಹಿಳಾ ಮೀಸಲಾತಿ ಕಾಯ್ದೆಯ ತಿದ್ದುಪಡಿ ಈ ಸಲ ಯಶಸ್ವಿ ಆಗತ್ತಾ? ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ಭಾರತೀಯ ರಾಜಕಾರಣದ ಇತಿಹಾಸದಲ್ಲಿ ಮತ್ತೊಂದು ಮಹಾ ಸಮರಕ್ಕೆ ವೇದಿಕೆ ರೆಡಿಯಾಗ್ತಾ ಇದೆ. ದೆಹಲಿಯ ಸಂಸತ್ ಭವನದ ಪಡಸಾಲೆಗಳಲ್ಲಿ ಈಗ ಹೊಸದೊಂದು ಸಂಚಲನ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಎಸ್, ಜುಲೈ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಶುರುವಾಗ್ತಾ ಇದ್ದು, ಈ ಸಲ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಸಾಮಾನ್ಯ ಮಸೂದೆಗಳನ್ನಷ್ಟೇ ಮಂಡನೆ ಮಾಡ್ತಾ ಇಲ್ಲ, ಬದಲಿಗೆ ಭಾರತದ ಪ್ರಜಾಪ್ರಭುತ್ವದ ಚಿತ್ರಣವನ್ನೇ ಚೇಂಜ್ ಮಾಡಬಲ್ಲ 2 ಬೃಹತ್ ಮಸೂದೆಗಳಿಗೆ ಅಂತಿಮ ಮುದ್ರೆ ಒತ್ತೋದಕ್ಕೆ ತಂತ್ರ ಪ್ರತಿತಂತ್ರಗಳ ಬಲೆಯನ್ನ ಹೆಣಿತಾ ಇದೆ. ಒಂದು, ಭಾರತದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನ ಈಗಿರೋ 543ರಿಂದ ಭಾರೀ ಪ್ರಮಾಣದಲ್ಲಿ ಅಂದ್ರೆ ಬರೋಬ್ಬರಿ 850ಕ್ಕೆ ಹೆಚ್ಚಿಸೋ ಡಿಲಿಮಿಟೇಷನ್ ಅಥವಾ ಕ್ಷೇತ್ರಗಳ ಮರು ವಿಂಗಡಣೆಯ ಪ್ರಕ್ರಿಯೆ. ಮತ್ತೊಂದು, ದಶಕಗಳಿಂದ ನೆನೆಗುದಿಗೆ ಬಿದ್ದಿರೋ ದೇಶದ ಅರ್ಧದಷ್ಟು ಜನಸಂಖ್ಯೆಗೆ ರಾಜಕೀಯ ಅಧಿಕಾರ ನೀಡುವ ಮಹಿಳಾ ಮೀಸಲಾತಿ ಕಾಯ್ದೆಯ ಜಾರಿ. ಆದ್ರೆ ಈ 2 ಕಾಯ್ದೆಗಳು ಜಾರಿ ಆಗ್ಬೇಕು ಅಂತಂದ್ರೆ ಕೇವಲ ಸರಳ ಬಹುಮತ ಸಾಕಾಗೋದಿಲ್ಲ. ಸಂಸತ್ತಿನ ಉಭಯ ಸದನಗಳಲ್ಲೂ 3/2 ವಿಶೇಷ ಬಹುಮತದ ಅಗತ್ಯ ಇದೆ. ಈ ಹಿಂದೆ ಇದೇ ಮಸೂದೆಗಳನ್ನ ವಿಶೇಷ ಅಧಿವೇಶನದಲ್ಲಿ ಮಂಡನೆ ಮಾಡಿದಾಗ ಸಂಖ್ಯಾಬಲದ ಕೊರತೆಯಿಂದ ಸರ್ಕಾರ ಹಿನ್ನಡೆ ಅನುಭವಿಸಿತ್ತು. ಆದ್ರೆ ಈ ಸಲ ಹಠಕ್ಕೆ ಬಿದ್ದಿರುವಂತಹ ಆಡಳಿತಾರೂಢ ಬಿಜೆಪಿ ಮೈತ್ರಿಕೂಟ ಯಾವುದೇ ಬೆಲೆ ತೆತ್ತಾದ್ರೂ ಈ ಮಸೂದೆಗಳನ್ನ ಪಾಸ್ ಮಾಡಲೇಬೇಕು ಅಂತ ಪಣಕ್ಕೆ ಬಿದ್ದಿದೆ. ಈ ಮುಂಗಾರು ಅಧಿವೇಶನದಲ್ಲಿ ಎನ್ಡಿಎ ಹೂಡಿರುವಂತಹ ಆ ಚಾಣಕ್ಯ ತಂತ್ರಗಳಾದ್ರೂ ಏನು? ರಾಜಕೀಯ ಅಖಾಡದಲ್ಲಿ ಯಾರು ಯಾರಿಗೆ ಕೈ ಕೊಡ್ತಾ ಇದ್ದಾರೆ, ಯಾರು ತೆರೆಮರೆಯಲ್ಲಿ ಶರಣಾಗ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿ ಈ ವಿಡಿಯೋದಲ್ಲಿದೆ. ಕೊನೆ ತನಕ ವಿಡಿಯೋ ನೋಡಿ. ಯಾವುದೇ ಒಂದು ಪ್ರಮುಖ ಸಾಂವಿಧಾನಿಕ ತಿದ್ದುಪಡಿ ಮಸೂದೆ ಕಾನೂನಾಗಬೇಕು ಅಂದ್ರೆ ಅದು ಲೋಕಸಭೆಯ ಜೊತೆಗೆ ಮೇಲ್ಮನೆಯಾದ ರಾಜ್ಯಸಭೆಯಲ್ಲೂ ಕೂಡ ಪಾಸ್ ಆಗಬೇಕು. ಈ ಹಿಂದೆ ಮೋದಿ ಸರ್ಕಾರಕ್ಕೆ ರಾಜ್ಯಸಭೆಯಲ್ಲಿ ಬಹುಮತದ ಕೊರತೆ ಅತಿ ದೊಡ್ಡ ತಲೆನೋವಾಗಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಮುಂಗಾರು ಅಧಿವೇಶನಕ್ಕೂ ಮುಂಚೆ ಕೇಂದ್ರದ ಆಡಳಿತಾರೂಢ ಎನ್ಡಿಎ ಒಕ್ಕೂಟಕ್ಕೆ ರಾಜ್ಯಸಭೆಯಲ್ಲಿ ಆನೆ ಬಲ ಬಂದ್ಬಿಟ್ಟಿದೆ. ಇದಕ್ಕೆ ಮುಖ್ಯ ಕಾರಣ ಏನ್ ಗೊತ್ತಾ? ಪಶ್ಚಿಮ ಬಂಗಾಳದ ರಾಜಕೀಯ ಬೆಳವಣಿಗೆಗಳು. ನಿಮಗೆ ಗೊತ್ತೇ ಇದೆ, ಗಮನಿಸ್ತಿರೋ ಹಾಗೆ ಇತ್ತೀಚೆಗಷ್ಟೇ ತೃಣಮೂಲ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಸೇರ್ಪಡೆಯಾಗಿದ್ದ 3 ಸಂಸದರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟಿದ್ರು. ಇದರಿಂದ ತೆರವಾಗಿದ್ದ ಬಂಗಾಳದ 3 ರಾಜ್ಯಸಭಾ ಸ್ಥಾನಗಳಿಗೆ ಜುಲೈ 24ಕ್ಕೆ ಎಲೆಕ್ಷನ್ ನಿಗದಿಯಾಗಿದೆ. ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನ್ ಗೊತ್ತಾ? ಪಶ್ಚಿಮ ಬಂಗಾಳದ ವಿಧಾನಸಭಾ ಸಮೀಕರಣ ಹಾಗೆ ಬಿಜೆಪಿಯ ಬಲವನ್ನ ನೋಡಿದ್ರೆ ಈ 3 ಸೀಟ್ಗಳನ್ನ ಬಿಜೆಪಿ ಯಾವುದೇ ಪೈಪೋಟಿ ಇಲ್ಲದೆ ಅತ್ಯಂತ ಈಸಿಯಾಗಿ ಗೆಲ್ಲೋದು 100ಕ್ಕೆ 100ರಷ್ಟು ಕನ್ಫರ್ಮ್ ಅನ್ನೋ ರೀತಿ ಇದೆ. ಈ 3 ಹೊಸ ಸದಸ್ಯರು ಮೇಲ್ಮನೆಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ರಾಜ್ಯಸಭೆಯಲ್ಲಿ ಬಿಜೆಪಿಯ ವೈಯಕ್ತಿಕ ಸಂಖ್ಯಾಬಲ ಬರೋಬ್ಬರಿ 117ಕ್ಕೆ ಏರಿಕೆ ಆಗುತ್ತೆ. ಇದು ಭಾರತೀಯ ಜನತಾ ಪಕ್ಷದ ಇತಿಹಾಸದಲ್ಲೇ ರಾಜ್ಯಸಭೆಯಲ್ಲಿ ದಾಖಲಿಸುವ ಗರಿಷ್ಠ ವೈಯಕ್ತಿಕ ಸಂಖ್ಯಾಬಲ ಆಗಿದೆ. ಇದರೊಂದಿಗೆ ಎನ್ಡಿಎ ಒಕ್ಕೂಟದ ಒಟ್ಟು ಬಲ ರಾಜ್ಯಸಭೆಯಲ್ಲಿ 155ಕ್ಕೆ ರೀಚ್ ಆಗುತ್ತೆ. ಇನ್ನು 245 ಸದಸ್ಯ ಬಲದ ರಾಜ್ಯಸಭೆಯಲ್ಲಿ ಸರಳ ಬಹುಮತಕ್ಕೆ ಬೇಕಿರೋದು ಕೇವಲ 123 ಸ್ಥಾನ. ಅಂದ್ರೆ ಬಿಜೆಪಿ ತನ್ನ ಸ್ವಂತ ಬಲದಲ್ಲೇ ಬಹುಮತ ಸಾಧಿಸೋದಕ್ಕೆ ಕೇವಲ 6 ಸ್ಥಾನಗಳಷ್ಟೇ ಬಾಕಿ ಉಳ್ಕೊಂಡಂಗಾಗತ್ತೆ. ಭಾರತದ ಸಂಸದೀಯ ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದ್ರೆ ಇಷ್ಟು ದೊಡ್ಡ ಮಟ್ಟದ ಸಂಖ್ಯಾಬಲವನ್ನ ಯಾವ ಪಕ್ಷವೂ ಇತ್ತೀಚಿನ ದಶಕಗಳಲ್ಲಿ ಹೊಂದಿರಲಿಲ್ಲ. ಕೊನೆಯದಾಗಿ 1986ರಲ್ಲಿ ರಾಜೀವ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇಂತಹ ಬೃಹತ್ ಸಂಖ್ಯಾಬಲವನ್ನ ಹೊಂದಿತ್ತು. ಅದಾದ ಬರೋಬ್ಬರಿ 4 ದಶಕಗಳಾದ ಮೇಲೆ ಬಿಜೆಪಿ ಈ ಐತಿಹಾಸಿಕ ಸಾಧನೆಯ ಹೆಜ್ಜೆಯನ್ನ ಇಟ್ಟಿದೆ. ಆದ್ರೆ ಪ್ರಶ್ನೆ ಇರೋದು ಕೇವಲ ಸರಳ ಬಹುಮತದ್ದಲ್ಲ, ಸಂವಿಧಾನ ತಿದ್ದುಪಡಿಗೆ ಬೇಕಾಗಿರೋ 3/2 ಬಹುಮತದ ಲೆಕ್ಕಾಚಾರದ್ದು. ಲೋಕಸಭೆಯ ಗಣಿತ, ಬಂಡಾಯಗಾರರ ಬೆಂಬಲ ಮತ್ತು ಅತಂತ್ರ ಸ್ಥಿತಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಾದ್ರೆ ರಾಜ್ಯಸಭೆಯ ಕತೆ ಹೀಗಿದ್ರೆ ಇತ್ತ ಲೋಕಸಭೆಯಲ್ಲಿ ಇನ್ನೊಂದು ರೀತಿಯ ಆಯಾಮವನ್ನ ಪಡೆದುಕೊಂಡಿದೆ.
ಕಳೆದ ಏಪ್ರಿಲ್ನಲ್ಲಿ ನಡೆದಂತಹ ವಿಶೇಷ ಅಧಿವೇಶನದಲ್ಲಿ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಹಾಗೆ ಮಹಿಳಾ ಮೀಸಲಾತಿ ಮಸೂದೆಗಳನ್ನು ತರೋದಕ್ಕೆ ಟ್ರೈ ಮಾಡಿದ್ರೂ ಅಗತ್ಯ ಸಂಖ್ಯೆಯ ಮತಗಳು ಬೀಳದ ಕಾರಣ ಸರ್ಕಾರ ಯಶಸ್ವಿಯಾಗಲಿಲ್ಲ. ಯಾವುದೇ ಅಪಾಯವನ್ನ ತೆಗೆದುಕೊಳ್ಳೋದಕ್ಕೆ ಇಷ್ಟಪಡದ ಮೋದಿ ಮತ್ತು ಶಾ ಜೋಡಿ ಈಗ ಸಂಸತ್ತಿನ ಒಳಗಡೆ ಗಣಿತದ ಲೆಕ್ಕಾಚಾರವನ್ನ ಕರಗತ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಲೋಕಸಭೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಸದ್ಯದ ಅಧಿಕೃತ ಸಂಖ್ಯೆ ಬಲ 293. ಆದರೆ ತೆರೆಮರೆಯಲ್ಲಿ ಭಾರೀ ಪಕ್ಷಾಂತರದ ಪರ್ವವೇ ನಡೀತಾ ಇದೆ. ಮೂಲಗಳ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಗೆ ಶಾಕ್ ಕೊಟ್ಟು ಸುಮಾರು 20 ಬಂಡಾಯ ತೃಣಮೂಲ ಕಾಂಗ್ರೆಸ್ನ ಲೋಕಸಭಾ ಸದಸ್ಯರು ಎನ್ಡಿಎಗೆ ತಮ್ಮ ಬೆಂಬಲವನ್ನು ಘೋಷಿಸಿದ್ದಾರೆ. ಅತ್ತ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಬಣದ 6 ಶಿವಸೇನೆ ಸಂಸದರು ಎನ್ಡಿಎನ ಮಿತ್ರ ಪಕ್ಷವಾದ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಗೆ ಜಂಪ್ ಮಾಡಿದ್ದಾರೆ. ಒಂದು ವೇಳೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಈ ಬಂಡಾಯ ಸಂಸದರ ಪಕ್ಷಾಂತರ ಪ್ರಕ್ರಿಯೆಯನ್ನ ಅಧಿಕೃತ ಹಾಗೆ ಮಾನ್ಯ ಅಂತ ಕನ್ಸಿಡರ್ ಮಾಡಿದ್ರೆ ಲೋಕಸಭೆಯಲ್ಲಿ ಆಡಳಿತಾರೂಢ ಮೈತ್ರಿಕೂಟದ ಸದಸ್ಯರ ಸಂಖ್ಯೆ 293ರಿಂದ ನೇರವಾಗಿ 329ಕ್ಕೆ ಜಿಗಿಯುತ್ತೆ. ಆದರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಕೂಡ ಇದೆ. ಲೋಕಸಭೆಯ ಒಟ್ಟು ಬಲದ ಆಧಾರದ ಮೇಲೆ ಎಲ್ಲ ಸಂಸದರು ಹಾಜರಿದ್ದು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿ ಆದರೆ ಸಾಂವಿಧಾನಿಕ ತಿದ್ದುಪಡಿ ತರೋದಕ್ಕೆ 3/2 ಬಹುಮತಕ್ಕೆ ಅಂದರೆ ಕನಿಷ್ಠ 360 ಸಂಸದರ ಬೆಂಬಲ ಬೇಕು. ಆದರೆ ಬಂಡಾಯಗಾರರ ಬೆಂಬಲ ಸಿಕ್ಕಿದ್ರೂ ಎನ್ಡಿಎಗೆ ಸಿಗೋದು ಕೇವಲ 329ರ ಗಡಿ ಮಾತ್ರ. ಆದರೆ ಈ 31 ಮತಗಳ ಕೊರತೆ ಎದುರಾಗುತ್ತಲ್ವಾ? ಹಾಗಾದ್ರೆ ಈ ಕೊರತೆಯನ್ನು ನೀಗಿಸೋದಕ್ಕೆ ಬಿಜೆಪಿ ಹೂಡಿರುವಂತಹ ಬ್ರಹ್ಮಾಸ್ತ್ರ ಏನು? ಆ ತಂತ್ರಗಾರಿಕೆ ಏನು ಅಂದರೆ ಇಲ್ಲಿ ಒಂದು ವಿಪಕ್ಷಗಳ ದೌರ್ಬಲ್ಯ, ಇನ್ನೊಂದು ಗೈರು ಹಾಜರಿಯ ಮಾಸ್ಟರ್ ಪ್ಲಾನ್ ಅನ್ನೋದು. ಯಾವಾಗ ತನಗೆ ನೇರವಾಗಿ 360 ಸದಸ್ಯರ ಬೆಂಬಲ ಸಿಗೋದಿಲ್ಲ ಅಂತ ಬಿಜೆಪಿಗೆ ಗೊತ್ತಾಯ್ತೋ ಆಗ ಅದು ತನ್ನ ಹಳೆಯ ಚಾಣಕ್ಯ ನೀತಿಯನ್ನು ಕೈಗೆತ್ಕೊಂಡಿದೆ. ಅದೇ ವಿರೋಧ ಪಕ್ಷಗಳ ಗೈರು ಹಾಜರಿಯ ತಂತ್ರ. ಸದನದಲ್ಲಿ ಮತದಾನ ನಡಿಬೇಕಾದ್ರೆ ವಿರೋಧ ಪಕ್ಷದ ಸಂಸದರು ಗೈರು ಹಾಜರಾದ್ರೆ ಸದನದ ಹಾಜರಾತಿ ಸಂಖ್ಯೆ ಕಮ್ಮಿಯಾಗುತ್ತೆ. ಆಗ 3/2 ಬಹುಮತಕ್ಕೆ ಬೇಕಾಗೋ ಮ್ಯಾಜಿಕ್ ನಂಬರ್ ಕೂಡ ತಾನಾಗೆ ಡೌನ್ ಆಗುತ್ತೆ. ಈ ತಂತ್ರವನ್ನ ಸಕ್ಸಸ್ ಮಾಡೋದಕ್ಕೆ ಬಿಜೆಪಿ ನಾಯಕರು ಈಗ ಪ್ರಮುಖ ವಿರೋಧ ಪಕ್ಷಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ಮಸೂದೆಗಳಿಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದ ತಮಿಳುನಾಡಿನ ಪ್ರಾದೇಶಿಕ ಪಕ್ಷ ಡಿಎಂಕೆಯನ್ನ ಕೂಲ್ ಮಾಡೋದಕ್ಕೆ ತೆರೆಮರೆಯ ಸಂಧಾನ ಶುರುವಾಗಿದೆ. ಇದಕ್ಕೆ ತಮಿಳುನಾಡಿನ ಇತ್ತೀಚಿನ ರಾಜಕೀಯ ಸಮೀಕರಣಗಳು ಕೂಡ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿವೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯ ನಂತರ ಸರ್ಕಾರ ರಚನೆ ಮಾಡೋದಕ್ಕೆ ತಮಿಳು ನಟ ವಿಜಯ್ ಅವರ ಹೊಸ ಪಕ್ಷವಾದ ಟಿವಿಕೆಯೊಂದಿಗೆ ಕಾಂಗ್ರೆಸ್ ಕೈ ಜೋಡಿಸಿದೆ. ಇದರಿಂದ ಡಿಎಂಕೆಗೆ ಸಖತ್ ಬೇಜಾರಾಗಿದೆ, ಅಸಮಾಧಾನಕ್ಕೆ ಒಳಗಾಗಿದೆ. ಕಾಂಗ್ರೆಸ್ನಿಂದ ಅಂತರ ಕಾಯ್ದುಕೊಳ್ಳುವುದಕ್ಕೂ ಶುರು ಮಾಡಿದೆ. ಈಗಾಗಲೇ ಲೋಕಸಭೆಯಲ್ಲಿ ತಮಗೆ ಆಸನ ವ್ಯವಸ್ಥೆ ಮಾಡಬೇಕು ಪ್ರತ್ಯೇಕವಾಗಿ ಅನ್ನುವಂತಹ ಬೇಡಿಕೆಯನ್ನ ಕೂಡ ಇಟ್ಟಿದೆ. ಡಿಎಂಕೆ ಸ್ಪೀಕರ್ ಬಳಿ ಅದನ್ನ ಮನವಿ ಮಾಡ್ಕೊಂಡಿರೋದು. ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಬಿಜೆಪಿ ನಾಯಕರು ಡಿಎಂಕೆ ಜೊತೆ ರಹಸ್ಯ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಡಿಎಂಕೆ ಸಂಸದರು ಮಸೂದೆ ಪರವಾಗಿ ಮತ ಚಲಾಯಿಸದೇ ಇದ್ರೂ ಪರವಾಗಿಲ್ಲ, ಮತದಾನದ ದಿನ ಸದನಕ್ಕೆ ಬರದೆ ದೂರ ಉಳ್ಕೊಳ್ಬೇಕು ಅನ್ನೋ ಒಪ್ಪಂದ ನಡೀತಿದೆ ಎನ್ನಲಾಗ್ತಾ ಇದೆ. ಒಂದು ವೇಳೆ ಡಿಎಂಕೆಯ 22 ಲೋಕಸಭಾ ಸಂಸದರು ಮತದಾನದಿಂದ ಗೈರು ಹಾಜರಾದ್ರೆ ಲೋಕಸಭೆಯಲ್ಲಿ ಬಹುಮತದ ಗಣಿತ ಸಂಪೂರ್ಣ ಬದಲಾಗುತ್ತೆ. ಉಳಿದ ಸದಸ್ಯರು ಮಾತ್ರ ಮತ ಚಲಾಯಿಸಿದ್ರೆ ಸರ್ಕಾರಕ್ಕೆ 3/2 ಬಹುಮತಕ್ಕೆ ಕೇವಲ 346 ಮತಗಳಷ್ಟೇ ಬೇಕಾಗುತ್ತೆ. ಬಂಡಾಯಗಾರರೊಂದಿಗೆ 329 ಸದಸ್ಯರನ್ನ ಹೊಂದಿರೋ ಬಿಜೆಪಿಗೆ ಇನ್ನು ಕೇವಲ 17 ಮತಗಳು ಬೇಕಾಗುತ್ತೆ. ಇದನ್ನ ಸಮಾಜವಾದಿ ಪಕ್ಷ, ಎನ್ಸಿಪಿ ಹಾಗೇನೆ ಕಾಂಗ್ರೆಸ್ನ ಅತೃಪ್ತ ಸಂಸದರ ಸಹಾಯದಿಂದ ಈಸಿಯಾಗಿ ಪಡೆದುಕೊಳ್ಳಬಹುದು ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ಆದರೆ ಶರದ್ ಪವಾರ್ ನೇತೃತ್ವದ ಎನ್ಸಿಪಿ ಪಕ್ಷದೊಂದಿಗೆ ಮಾತುಕತೆ ನಡೆಸ್ತಾ ಇದ್ರೂ ಆಡಳಿತ ಪಕ್ಷ ಅವರ ವಿಷಯದಲ್ಲಿ ತೀವ್ರ ಎಚ್ಚರಿಕೆ ಇಟ್ಕೊಂಡಿದೆ. ಯಾಕಂದ್ರೆ ಶರದ್ ಪವಾರ್ ಅವರ ರಾಜಕೀಯ ನಡೆಗಳನ್ನು ಊಹೆ ಮಾಡೋದು ಅಸಾಧ್ಯ. ವಿಶ್ವಾಸದ ಕೊರತೆ ಇರೋ ಕಾರಣ ಪರ್ಯಾಯ ಮಾರ್ಗಗಳ ಮೇಲೇನೆ ಬಿಜೆಪಿ ಹೆಚ್ಚು ಡಿಪೆಂಡ್ ಆಗಿದೆ. ಸೊ ದೇಶದ ಭವಿಷ್ಯ ಬರೆಯುತ್ತಾ ಹಾಗಾದ್ರೆ ಈ ಮುಂಗಾರು ಅಧಿವೇಶನ ಅನ್ನೋ ಪ್ರಶ್ನೆ ಇಲ್ಲಿ ಸಹಜವಾಗಿ ಬರುತ್ತೆ. ಯಾಕಂದ್ರೆ ಕೇವಲ ಲೋಕಸಭೆಯಷ್ಟೇ ಅಲ್ಲ, ರಾಜ್ಯಸಭೆಯಲ್ಲೂ ಇದೇ ಲೆಕ್ಕಾಚಾರ ಮುಂದುವರಿಯುತ್ತೆ. ಜುಲೈ 24ರ ನಂತರ ರಾಜ್ಯಸಭೆಯಲ್ಲಿ ಎನ್ಡಿಎ ಬಲ 150ಕ್ಕೆ ಏರಿಕೆಯಾಗಲಿದ್ದು ಸಾಂವಿಧಾನಿಕ ತಿದ್ದುಪಡಿಗೆ ಬೇಕಾಗಿರೋ 3/2 ಬಹುಮತದ ಗಡಿಯಾದ 164ಕ್ಕೆ ಕೇವಲ 9 ಸದಸ್ಯರಷ್ಟೇ ಕಡಿಮೆ ಹಾಕ್ತಾರೆ. ಅಲ್ಲಿಯೂ ಕೂಡ ಜೆಡಿಎಸ್, ಬಿಜೆಡಿಯಂತಹ ಪಕ್ಷಗಳು ಅಥವಾ ಗೈರು ಹಾಜರಿಯ ತಂತ್ರದ ಮೂಲಕ ಬಿಜೆಪಿ ವಿಜಯದ ನಗೆ ಬೀರೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದೆ. ಬಿಜೆಪಿಯ ಹಿರಿಯ ನಾಯಕರೊಬ್ಬರು ಹೇಳಿರೋ ಹಾಗೆ ಸಾಕಷ್ಟು ಮತ್ತೆ ಹೆಚ್ಚಿನ ಸಂಖ್ಯೆಯ ಸಂಸದರ ಬೆಂಬಲ 100ಕ್ಕೆ 100ರಷ್ಟು ಖಚಿತ ಆಗೋ ತನಕ ನಾವು ಮಸೂದೆಯನ್ನ ಮಂಡನೆ ಮಾಡೋದಿಲ್ಲ ಅಂತ. ಯಾವುದೇ ರೀತಿಯ ರಾಜಕೀಯ ರಿಸ್ಕ್ ತೆಗೆದುಕೊಳ್ಳೋದಕ್ಕೂ ಕೂಡ ನಾವು ರೆಡಿ ಇಲ್ಲ ಅಂತ ಹೇಳಿದ್ರು.
ಇದು ಸರ್ಕಾರದ ಆಳವಾದ ಮತ್ತು ಪಕ್ಕಾ ಮುಂಜಾಗ್ರತೆಯ ಯೋಜನೆಯನ್ನ ತೋರಿಸುತ್ತೆ ಅನ್ನೋದಕ್ಕೆ ಉದಾಹರಣೆ. ಸೊ ವೀಕ್ಷಕರೇ, ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 850ಕ್ಕೆ ಏರಿಕೆಯಾದರೆ ದೇಶದ ಪ್ರಾದೇಶಿಕ ರಾಜಕೀಯ ಸಮೀಕರಣಗಳೇ ಬುಡಮೇಲಾಗುವ ಚಾನ್ಸಸ್ ಇದೆ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ನಡುವಿನ ರಾಜಕೀಯ ಬಲದ ಸಮತೋಲನದಲ್ಲಿ ಭಾರಿ ಏರುಪೇರಾಗುತ್ತೆ ಅನ್ನೋ ಆತಂಕ ಕೂಡ ಕೆಲವರಲ್ಲಿದೆ. ಜೊತೆಗೆ ಮಹಿಳಾ ಮೀಸಲಾತಿ ಜಾರಿಯಾದರೆ ಸಂಸತ್ನಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಐತಿಹಾಸಿಕ ಮಟ್ಟವನ್ನು ಮುಟ್ಟುತ್ತೆ. ಇಂತಹ ಮಹತ್ವದ ನಿರ್ಧಾರಗಳ ಹಿಂದೆ ನಡೀತಾ ಇರೋ ಈ ರಾಜಕೀಯ ಚದುರಂಗದಾಟ ನಿಜಕ್ಕೂ ರೋಮಾಂಚನಕಾರಿಯಾಗಿದೆ. ವಿರೋಧ ಪಕ್ಷಗಳ ಕೋಟೆಯನ್ನ ಭೇದಿಸಿ ಸಂಖ್ಯಾಬಲದ ಕೊರತೆಯನ್ನ ಚಾಣಕ್ಯ ತಂತ್ರಗಳಿಂದ ಮೆಟ್ಟಿ ನಿಂತು ಮೋದಿ ಸರ್ಕಾರ ಈ ಅಧಿವೇಶನದಲ್ಲಿ ಇತಿಹಾಸ ಬರೆಯುತ್ತಾ, ಅಥವಾ ವಿರೋಧ ಪಕ್ಷಗಳು ಸರ್ಕಾರದ ಈ ಜಾಲವನ್ನ ಮುರಿದು ಬೀಳಿಸುತ್ತಾ? ಇದಕ್ಕೆ ಜುಲೈ 20ರಿಂದ ಆರಂಭ ಆಗೋ ಮುಂಗಾರು ಅಧಿವೇಶನವೇ ಉತ್ತರ ಕೊಡಬೇಕಾಗಿದೆ. ಸೊ ನಿಮ್ಗೆ ಹೇಗನ್ಸುತ್ತೆ? ಲೋಕಸಭಾ ಸೀಟ್ಗಳ ಸಂಖ್ಯೆ 850ಕ್ಕೆ ಏರಿಕೆ ಆಗಬೇಕಾ? ಮಹಿಳಾ ಮೀಸಲಾತಿ ಕಾಯ್ದೆಯ ತಿದ್ದುಪಡಿ ಈ ಸಲ ಯಶಸ್ವಿ ಆಗುತ್ತಾ? ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.